ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈ ಬಿಗ್ ಬಾಸ್ ಶೋನಲ್ಲಿ ಸ್ಪರ್ಧಿಗಳಿಗೆ ಒಂದು ಭ್ರಮೆ ಇದೆ. ನಾನು ಟಾಸ್ಕ್ ಆಡದೇ ಇದ್ರೂ ಕೂಡ ಪರವಾಗಿಲ್ಲ, ಇಡೀ ದಿನ ಗಲಾಟೆ ಜಗಳ ಮಾಡ್ತಾ ಇದ್ರೆ ಜನ ನನ್ನ ಇಷ್ಟಪಡ್ತಾರೆ ಅಂತ, ನಾನೇ ಗೆದ್ದು ಬಿಡ್ತೀನಿ ಅಂತ. ಹಾಗೆ ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರ ಪುತ್ರ ಹಾಗೂ ರಾಜ್ಯದ IT-BT ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅದೇ ಭ್ರಮೆಯಲ್ಲಿದ್ದಂಗಿದೆ. ಸಿಕ್ಕವರ ಜೊತೆ ಬಾಬಾ ನಾನ್ ರೆಡಿ ಅಂತ ಜಗಳಕ್ಕೆ ಹೋಗೋದನ್ನು ಖಯಾಲಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಒಟ್ಟಿನಲ್ಲಿ ಕೆಲಸ ಮಾಡದೇ ಇದ್ರೂ ಕೂಡ ಹೆಂಗಾದರೂ ಸುದ್ದಿಯಲ್ಲಿರೋಣ ಅಂತ ಅಂದ್ಕೊಂಡಿರಬಹುದು. RSS ವಿಷಯ ಇಟ್ಕೊಂಡು ಸ್ವಲ್ಪ ಟೈಮ್ ಕಳೆದಂತಹ ಪ್ರಿಯಾಂಕ್ ಖರ್ಗೆ ಅವರು ಅದಾದ ಮೇಲೆ ಕೆಣಕಿದ್ದು ಅಸ್ಸಾಮನ್ನು ಹಾಗೂ ಅಸ್ಸಾಂ CM ಹಿಮಂತ್ ಬಿಶ್ವ ಶರ್ಮಾ ಅವರನ್ನ ಹಾಗೂ ಮೋದಿಜಿಯನ್ನು. ಹಿಮಂತ್ ಬಿಶ್ವ ಶರ್ಮಾ ಅವರನ್ನು ಕೆಣಕಿದ್ದೇ ತಡ ಪ್ರಿಯಾಂಕ್ ಖರ್ಗೆಗೆ ಸಂಬಂಧಿಸಿದ ಅತಿ ದೊಡ್ಡ ದಾಖಲೆಯೊಂದು ಬಯಲಾಗಿದೆ ನೋಡಿ. ಅಷ್ಟಕ್ಕೂ ಪ್ರಿಯಾಂಕ್ ಖರ್ಗೆ ಅವರು ಹಿಮಂತ್ ಬಿಶ್ವ ಶರ್ಮಾ ಅವರನ್ನು ಕೆಣಕಿದ್ದೇ ಹೇಗೆ? ಅದಕ್ಕೆ ಹಿಮಂತ್ ಬಿಶ್ವ ಶರ್ಮಾ ಅವರು ಏನು ಉತ್ತರ ಕೊಟ್ಟರು? ಇದೆಲ್ಲದರ ನಡುವೆ ಹೊರಬಂದಂತಹ ಪ್ರಿಯಾಂಕ್ ಖರ್ಗೆ ಅವರ ಆ ದಾಖಲೆ ಏನು? ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನೋಡಿ, ಕರ್ನಾಟಕದಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತೋ ಆವಾಗಿಂದ ರಾಜ್ಯಕ್ಕೆ ಇನ್ವೆಸ್ಟ್ಮೆಂಟ್ಗಳೆಲ್ಲ ಬೆನ್ನು ತೋರಿಸ್ಕೊಂಡು ಹೋಗೋಕ್ಕೆ ಶುರುವಾದವು. ಸೆಮಿ ಕಂಡಕ್ಟರ್ ಇಂಡಸ್ಟ್ರೀಸ್ ಅಸ್ಸಾಮಿಗೆ ಹೋಗ್ಬಿಡ್ತು. ಅದರ ಜೊತೆಗೆ ಇನ್ನೂ ಕೆಲವು ಇಂಡಸ್ಟ್ರಿಗಳು ಗುಜರಾತ್ ಪಾಲಾದವು. ಇದಕ್ಕೆ ಕಾರಣ ಏನು ಅನ್ನೋದು ನಮ್ಮ ಜನಗಳಿಗೂ ಗೊತ್ತಿದೆ. ಇಷ್ಟು ಸಮಯ ಕರ್ನಾಟಕದಲ್ಲಿ ಕಂಪನಿಗೆ ಸಿಗ್ತಾ ಇದ್ದಂತಹ ಮೂಲಭೂತ ಸೌಕರ್ಯಗಳು ಈಗ ಸಿಗ್ತಾ ಇಲ್ಲ. ಸರ್ಕಾರ ಕಂಪನಿಗಳಿಗೆ ಬೇಕಾದಂತಹ ಸೌಕರ್ಯಗಳನ್ನು ನೀಡೋದ್ರಲ್ಲಿ ಕಂಪ್ಲೀಟ್ ಫೇಲ್ ಆಗಿದೆ. ಅದರಲ್ಲಿ ಯಾವ ಡೌಟೂ ಇಲ್ಲ. ಯಾವುದೇ ಕಂಪ್ನಿ ಆಗಲಿ, ಬಿಸ್ನೆಸ್ಮೆನ್ ಆಗಲಿ ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸರ್ಕಾರದಿಂದ ಒಂದಷ್ಟು ಸಹಕಾರವನ್ನು ಬಯಸ್ತವೆ. ಆದರೆ ಕರ್ನಾಟಕದಲ್ಲಿ ಅದು ಸಿಗ್ತಾ ಇಲ್ಲ. ಕಂಪನಿಗಳಿಗೆ ನಾನಾ ರೀತಿಯ ಕಂಡೀಷನ್ಸ್ಗಳನ್ನು ಹೇರೋದ್ರಿಂದ ಯಾರು ತಾನೇ ಇನ್ವೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ ಹೇಳಿ? ಕರ್ನಾಟಕದ ಉದ್ಯಮಿಗಳು ಹಾಗೂ ಬಿಲ್ಡರ್ಸ್ಗಳೇ ಖುದ್ದಾಗಿ ಆರೋಪ ಮಾಡ್ತಿದ್ದಾರೆ. 40% ಕಮಿಷನ್ನ ಕೇಳ್ತಿದ್ದಾರೆ ಕಾಂಗ್ರೆಸ್ನವರು ಅಂತ. ಅದು ಕೂಡ ಪತ್ರ ಬರೆದೇ ಆರೋಪ ಮಾಡ್ತಾ ಇದ್ದಾರೆ. ಇಂತಹ ಸಿಚುವೇಶನ್ನಲ್ಲಿ ಯಾವ ಉದ್ಯಮಿ ತಾನೇ ಇಲ್ಲಿ ಬಿಸ್ನೆಸ್ ಮಾಡಬೇಕು ಅಂದ್ಕೊಳ್ತವೆ? ಅದಕ್ಕಾಗಿಯೇ ಬೇರೆ ರಾಜ್ಯಗಳಿಗೆ ಶಿಫ್ಟ್ ಆಗ್ತಾ ಇದ್ದಾವೆ. ಈಗ ಈ ವಿಷಯವನ್ನು ಇಟ್ಟುಕೊಂಡು ಪ್ರಿಯಾಂಕ್ ಖರ್ಗೆ ಅವರು ಬೇರೆಯದ್ದೇ ರೀತಿಯ ಆರೋಪವನ್ನು ಮಾಡ್ತಿದ್ದಾರೆ. ಅವ್ರು ಮಾಡಿರೋ ಆರೋಪ ಏನಂದರೆ, ಈಗ ಉದ್ಯಮಿಗಳು ಅಸ್ಸಾಂ, ಗುಜರಾತ್ ಮತ್ತು BJP ಆಡಳಿತ ಪ್ರದೇಶಗಳಿಗೆ ಯಾಕೆ ಶಿಫ್ಟ್ ಆಗ್ತಿದ್ದಾರೆ ಅಂದರೆ, ಅವರಿಗೆಲ್ಲ ಮೋದಿಜಿಯವರು ಕಾಲ್ ಮಾಡಿ ಹೇಳ್ತಾ ಇದ್ದಾರಂತೆ, ನೀವೆಲ್ಲ ಇಲ್ಲೇ ಇನ್ವೆಸ್ಟ್ ಮಾಡಬೇಕು, ಕರ್ನಾಟಕಕ್ಕೆ ಹೋಗಬಾರ್ದು ಅಂತ. ಅಂದರೆ ಪ್ರಿಯಾಂಕ್ ಖರ್ಗೆ ಅವ್ರ ಪ್ರಕಾರ ಮೋದಿಜಿಗೆ ಬೇರೆ ಯಾವ ಕೆಲಸನೂ ಇಲ್ಲ ಇದನ್ನು ಬಿಟ್ಟರೆ. ಪ್ರಿಯಾಂಕ್ ಖರ್ಗೆ ಅವ್ರು ಕೇಳ್ತಾರೆ, ಗುಜರಾತ್ ಮತ್ತು ಅಸ್ಸಾಂನ ಜನರಲ್ಲಿ ಯಾವ ಟ್ಯಾಲೆಂಟ್ ಇದೆ, ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಅಲ್ಲಿ ಹೇಗೆ ಸ್ಥಾಪನೆ ಆಗ್ತಿದೆ ಅಂತ. ಒಮ್ಮೆ ಅವ್ರು ಹೇಳಿದ ಮಾತನ್ನು ಕೇಳಿಸ್ಕೊಳ್ಳಿ. Why are semiconductor industries going to Assam and Gujarat when they want to come to Bangalore? I have raised this issue before. All the investment that is coming to Karnataka is being armed twisted by the central government to go to Gujarat. What is there in Gujarat? Is there talent there? What is there in Assam? Is there talent there? ಪ್ರಿಯಾಂಕ್ ಖರ್ಗೆ ಅವರೇ, ಅಸ್ಸಾಂನ ಜನರಲ್ಲಿ ಟ್ಯಾಲೆಂಟ್ ಇದೆಯೋ ಇಲ್ವೋ ಅನ್ನೋದನ್ನು ನಿಮ್ಮದೇ ಪಕ್ಷದ ಗೌರವ್ ಗೊಗೊಯ್ ಅವರ ಹತ್ರ ಕೇಳಿದ್ರೆ ಉತ್ತರ ಸಿಗಬಹುದೇನೋ. ಅಷ್ಟಕ್ಕೂ ಈ ಮಾತು ಎಷ್ಟು ಜನರಿಗೆ ಸರಿ ಅನಿಸುತ್ತೆ ಹೇಳಿ? ಅಸ್ಸಾಂನ ಜನರಿಗೆ ಎಷ್ಟು ಟ್ಯಾಲೆಂಟ್ ಇದೆ ಅಂತ ಕೇಳಿರೋ ಪ್ರಿಯಾಂಕ್ ಖರ್ಗೆ ಅವರ ಟ್ಯಾಲೆಂಟ್ ಏನು ಅನ್ನೋದನ್ನು BJP ಕರ್ನಾಟಕ ಈಗ ರಿಲೀಸ್ ಮಾಡುತ್ತೆ ನೋಡಿ. ಆಶ್ಚರ್ಯ ನೋಡಿ. ಮೊದಲಿಗೆ ಎಲ್ಲರೂ 10th ಪಾಸ್ ಆಗಿ ನಂತರದಲ್ಲಿ 12th ಎಕ್ಸಾಮ್ ಮಾಡಿಕೊಂಡ್ರೆ, ಈ ಪ್ರಿಯಾಂಕ್ ಖರ್ಗೆ ಅವ್ರು ಮಾತ್ರ 12th ಎಕ್ಸಾಮ್ ಮಾಡಿದ ಮೇಲೆ 10th ಪಾಸ್ ಆಗ್ತಾರೆ. ಇದನ್ನು ನಾವು ಹೇಳ್ತಿಲ್ಲ. ಅಷ್ಟಕ್ಕೂ ಇದು ಅವರೇ ಚುನಾವಣಾ ಅಫಿಡವಿಟ್ನಲ್ಲಿ ಕೊಟ್ಟಿರುವಂತಹ ಮಾಹಿತಿ. ಹಾಗಾದ್ರೆ ಈ ಜಾದು ಹೇಗಾಯಿತು? ನಾವಲ್ಲ, BJP ಅವರು ಈಗ ಈ ದಾಖಲೆಯನ್ನು ಇಟ್ಟು ಪ್ರಶ್ನೆ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಇವರು ಗ್ರಾಜ್ಯುಯೇಷನ್ ಮಾಡಿರೋದು ಇವರ ತಂದೆಯವರು ಸಕ್ಸಸ್ಫುಲ್ ಆದಾಗ, ಅಂದರೆ ಭಾರತೀಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೇಲೆ. ಇದು ಇವರ ವ್ಯಕ್ತಿಗತ ಟ್ಯಾಲೆಂಟ್ ನೋಡಿ. ಬೇರೆ ರಾಜ್ಯಗಳಿಗೆ ಇಂಡಸ್ಟ್ರೀಸ್ಗಳು ಸ್ಥಳಾಂತರ ಆದರೆ ಓಕೆ, ಬೇಸರದಲ್ಲಿ ಏನೋ ಮಾತಾಡ್ತಾರೆ ಅಂತ ಅಂದ್ಕೊಳ್ಬಹುದು.
BJP ವಿರುದ್ಧವೋ ಮೋದಿಜಿಯವ್ರ ವಿರುದ್ಧವೋ ಅದು ಕೂಡ ಓಕೆ. ಆದರೆ ಇವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಹೇಗಿದೆ ನೋಡಿ, ಅಸ್ಸಾಂ ರಾಜ್ಯದವರಿಗೆ ಟ್ಯಾಲೆಂಟ್ ಇಲ್ಲ ಅಂತಾರೆ. ಹೀಗೆ ಹೇಳುವ ರೈಟ್ಸು ಯಾರಿಗಿದೆ? ಖಂಡಿತ ಯಾರಿಗೂ ಇಲ್ಲ. ಬೇಕಾದರೆ ಅವ್ರು ಹೇಳಬಹುದಿತ್ತು ನಮ್ಮ ರಾಜ್ಯದವರಿಗೆ ಟ್ಯಾಲೆಂಟ್ ಜಾಸ್ತಿ ಇದೆ ಅಂತ, ನಮಗೆ ಸಿಗಬೇಕಿತ್ತು ಅಂತೂ ಹೇಳ್ಬೋದಿತ್ತು. ಆದರೆ ಇನ್ನೊಂದು ರಾಜ್ಯದ ಜನರಿಗೆ ಟ್ಯಾಲೆಂಟ್ ಇಲ್ಲ ಅನ್ನೋದು ಇಷ್ಟರ ಮಟ್ಟಿಗೆ ಸರಿ ಇದೆ ನೋಡಿ. ಯಾವುದೇ ರಾಜ್ಯಗಳಲ್ಲಿ ಕಡಿಮೆ ಅಥವಾ ಹೆಚ್ಚು ಟ್ಯಾಲೆಂಟ್ ಅಂತ ಇರಲ್ಲ, ಆದರೆ ಅಪಾರ್ಚುನಿಟೀಸ್ ಕಡಿಮೆ ಅಥವಾ ಜಾಸ್ತಿ ಇರುತ್ತೆ. ಯಾವ ರಾಜ್ಯದ ಜನರಿಗೆ ಜಾಸ್ತಿ ಅಪಾರ್ಚುನಿಟಿ ಸಿಗುತ್ತೋ ಆ ರಾಜ್ಯದ ಜನರ ಟ್ಯಾಲೆಂಟ್ ಕಾಣಿಸುತ್ತೆ ಅಷ್ಟೇ. ಎಲ್ಲಿ ಅವಕಾಶಗಳು ಕಡಿಮೆ ಇರುತ್ತೋ ಅಲ್ಲಿ ನೀವು ಎಷ್ಟೇ ಟ್ಯಾಲೆಂಟೆಡ್ ಆಗಿದ್ರೂ ಅದು ಕಾಣಿಸಲ್ಲ. ಕಾಂಗ್ರೆಸ್ನ ಮಾನಸಿಕತೆ ಹೇಗಿದೆ ನೋಡಿ. ಇವರು ಇಡೀ ದೇಶವನ್ನು ಒಂದು ಅಂತ ಯಾವತ್ತೂ ನೋಡೇ ಇಲ್ಲ. ಇದೇ ರೀತಿಯ ಮತ್ತೊಂದು ಹೇಳಿಕೆಯನ್ನು ಕಾಂಗ್ರೆಸ್ನ ರೇವಂತ್ ರೆಡ್ಡಿ ಅವರು ಕೊಡ್ತಾರೆ, ಬಿಹಾರದ ಜನರ DNA ಸರಿ ಇಲ್ಲ ಅಂತ. ಅಷ್ಟೇ ಅಲ್ಲ, ತಮಿಳುನಾಡಿನಲ್ಲಿ ಸ್ಟಾಲಿನ್ನ ಪಕ್ಷದ ಮುಖಂಡರೊಬ್ಬರು ಹೇಳ್ತಾರೆ, ಬಿಹಾರದ ಜನ ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕಷ್ಟೇ ಲಾಯಕ್ಕು ಅಂತ. ಇದು ಈ ಮಹಾಗಠಬಂಧನದ ಮಾನಸಿಕತೆ. ಈಗ ಪ್ರಿಯಾಂಕ್ ಖರ್ಗೆ ಅವರ ಈ ವಿವಾದಾತ್ಮಕ ಹೇಳಿಕೆಗೆ ಪ್ರತ್ಯುತ್ತರ ನೀಡೋದಕ್ಕೆ ಸ್ವತಃ ಅಸ್ಸಾಂನ CM ಹಿಮಂತ್ ಬಿಶ್ವ ಶರ್ಮಾ ಅವರು ಮುಂದೆ ಬಂದಿದ್ದಾರೆ. ಯಾಕಂದರೆ ವಿಷಯ ಅವರ ರಾಜ್ಯದ್ದಾಗಿತ್ತು ನೋಡಿ, ಮತ್ತು ರಾಜ್ಯದ ಜನರ ಟ್ಯಾಲೆಂಟ್ನದ್ದಾಗಿತ್ತು. ಹಿಮಂತ್ ಬಿಶ್ವ ಶರ್ಮಾ ಅವರ ವಿಡಿಯೋ ಬೈಟ್ ಒಂದಿದೆ ನೋಡಿ. Priyank Kharge is a first class idiot. He has insulted Assamese youth, and Congress has not yet condemned Priyank Kharge. Perhaps we might file a case against him because he has said that Assam doesn't have educated, competent youth. That is an insult to entire Assamese youth. So we are considering whether a case can be filed against him in the court of law. But let me say, he is a first class idiot. ಅವ್ರು ಹೇಳ್ತಾರೆ, ಪ್ರಿಯಾಂಕ್ ಖರ್ಗೆ ಅವರಿಗೆ ಅಸ್ಸಾಂನ ಜನರನ್ನು ಅಪಮಾನ ಮಾಡುವ ಯಾವುದೇ ಅಧಿಕಾರ ಇಲ್ಲ. ನೀವು ನಿಮ್ಮ ರಾಜ್ಯದಲ್ಲಿ ಏನಾದರೂ ಕೆಲಸ ಮಾಡ್ಕೊಳ್ಳಿ, ಡೆವಲಪ್ಮೆಂಟ್ಸ್ ಕೂಡ ಮಾಡ್ಕೊಳ್ಳಿ, ಅದರಿಂದ ನಮಗೇನೂ ಪ್ರಾಬ್ಲಮ್ ಇಲ್ಲ. ಆದರೆ ನೀವು ನಿಮ್ಮ ರಾಜ್ಯದಲ್ಲಿ ಏನೂ ಕೆಲಸ ಮಾಡ್ತಿಲ್ಲ, ಅದನ್ನು ಬಿಟ್ಟು ಅಸ್ಸಾಂನ ರಾಜ್ಯದವರನ್ನು ಅಪಮಾನ ಮಾಡ್ತಿದ್ದೀರಿ. ಇದನ್ನು ಇನ್ನೂ ಯಾಕೆ ಈ ಕಾಂಗ್ರೆಸ್ನವರು ಖಂಡಿಸಿಲ್ಲ? ನಾವು ನೋಡ್ತಿದ್ದೀವಿ, ಅವರ ವಿರುದ್ಧ ಏನಾದರೂ ಮೊಕದ್ದಮೆ ದಾಖಲಿಸಬಹುದಾ ಅಂತ ಹಿಮಂತ್ ಬಿಶ್ವ ಶರ್ಮಾ ಅವರು ಹೇಳ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು 2 ರಾಜ್ಯಗಳ ಮಧ್ಯೆ ವಿವಾದವನ್ನು ಕ್ರಿಯೇಟ್ ಮಾಡಿರೋ ಕಾರಣಕ್ಕೆ ಅವ್ರ ಮೇಲೆ ಏನಾದರೂ ಕೇಸ್ ಫೈಲ್ ಮಾಡಬಹುದಾ ಅಂತ ಹಿಮಂತ್ ಬಿಶ್ವ ಶರ್ಮಾ ಅವರ ಸರ್ಕಾರ ಯೋಚನೆ ಮಾಡ್ತಾ ಇದೆ ಈಗ. ಅಷ್ಟಕ್ಕೂ ಈ ರೀತಿಯ ವಿವಾದಾತ್ಮಕ ಹೇಳಿಕೆ ಇದೇ ಮೊದಲೇನಲ್ಲ ಪ್ರಿಯಾಂಕ್ ಖರ್ಗೆ ಅವರದ್ದು. ಆದರೆ ಇಂತಹ ಹೇಳಿಕೆಯನ್ನು ಕೊಡುವಂತಹ ಪ್ರಿಯಾಂಕ್ ಖರ್ಗೆ ಅವರ ಗುರುತು ಮತ್ತು ಅಸ್ತಿತ್ವ ಕೇವಲ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಅನ್ನೋದಷ್ಟೇ. ಇದನ್ನು ಮೊದಲು ಪ್ರಿಯಾಂಕ್ ಖರ್ಗೆ ಅವರು ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ಯಾರದ್ದೋ ತಂಟೆಗೆ ಹೋಗಿ ಸುದ್ದಿ ಆದರೆ ಅದು ಅಭಿವೃದ್ಧಿ ಆಗೋದಿಲ್ಲ. ಪ್ರಿಯಾಂಕ್ ಖರ್ಗೆ ಅವರೇ, ಮೊದಲು ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ, ಆಮೇಲೆ ಕಂಡವ್ರ ವಿಷಯಕ್ಕೆ ಹೋಗುವಂತೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.